ಅದಕ್ಕೆ ಒಂದ್ಕಿತ ನೀನು ಯೋಚನೆ ಮಾಡ್ಬಿಟ್ಟಕ್ಕ. ನಾನ್ ತಕೊಂಡಿರೋ ನಿರ್ಧಾರ ಸರಿಯಾಗೈತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಿನ್ಗ್ಯೋನ್ ಅನ್ನಿಸ್ತೈತೆ ಪುಟ್ಟಕ್ಕ? ನೀವು ನಿರ್ಧಾರ ತಕೊಂಡ್ರೆ ಅದು ಸರಿಯಾಗಿ ಇರ್ತದೆ ಅಮ್ಮೋರೆ. ಅದಕ್ಕೆ ಪುಟ್ಟಕ್ಕ, ನಾನು ಇವತ್ತೇ ಖಂಡಿತವ ಲಗ್ನ ದಿವಸ ಮಾತಾಡುಮ ಅಂತೀನಿ. ಇವತ್ತೇನಾ? ಹೌದು ಪುಟ್ಟಕ್ಕ, ನೀನು ಇದ್ದಾಗಲೇ ಖಂಡಿತವ ಮಾತಾಡಿದ್ರೆ ಅವನ ಒಪ್ಸಕ್ಕೂ ಸುಲಭ ಆಯ್ತದೆ. ಅದಕ್ಕೆ ಈಗಲೇ ಇವಾಗ ಮಾತಾಡುಮ ಬಾ. ಅವನ್ ಒಪ್ಪಕ್ಕಿಲ್ಲ ಅಂತ ಗೊತ್ತು, ಅವನ್ನ ಒಪ್ಸೋದು ಅಷ್ಟೊಂದು ಸುಲಭ ಅಲ್ಲ ಅಂತಲೂ ಗೊತ್ತು. ಅದಕ್ಕೆ ನಾವು ಅವನ ಬಲವಂತ ಮಾಡೋದು ಬೇಡ, ಸುಮ್ಕೆ ಯೋಚನೆ ಮಾಡು ಮಗ ಅಂತ ಹೇಳಿರೋಣ. ಈ ಹೊತ್ತಿಗೆ ಅವನನ್ನ ಕೂಗಾಡ್ಬೋದು, ಆದ್ರೆ ಆಮ್ಯಾಕೆ ನನ್ನ ಮಗ ಅದ್ರ ಬಗ್ಗೆ ಯೋಚನೆ ಮಾಡಿ ಈ ತಾಯಿ ಕರುಳನ್ನ ಅರ್ಥ ಮಾಡ್ಕತಾನೆ. ಅದಕ್ಕೆ ಪುಟ್ಟಕ್ಕ ನೋಡಿ, ನಿಮ್ಗಿಷ್ಟ ಅಂತ ಇದು ಹಂಗೆ ಹಾಕೊಂಡಿವ್ನಿ. ಆಮ್ಯಾಕ್ ಮತ್ತೆ ಬದಲಾಯಿಸ್ರಿ ಅಂತ ಏನೋ ಹೇಳಿದ್ರೆ ನಾನ್ ಬದಲಾಯಿಸಕ್ಕಿಲ್ಲ, ಈಗ್ಲೂ ಹೇಳಿವ್ನಿ. ಓ, ನೀವ್ ದೃಷ್ಟಿ ತೆಗ್ದೇಟ್ಗೆ ನಿಮ್ ಗಂಡ ಏನ್ ರಾಜ್ಕುಮಾರ್ ಆಗ್ಬಿಡಕ್ಕಿಲ್ಲ. ನಾನ್ ಏಟೆ ಮುದ್ದಾಗಿದ್ರು ನೀವು ನಂಗೆಂತ ಮುದ್ದಾಗಿದ್ದೀರ. ಸರಿ ಸರಿ, ನಾನ್ ಹಿಂಗೆ ನಿಮ್ ತಾ ಮಾತಾಡ್ಕೊಂಡ್ ಕುತ್ಕೊಬಿಟ್ರೆ ಪೂಜೆ ಗೊತ್ತಾಯ್ತದೆ. ಆಮ್ಯಾಗ ಅಜ್ಜಿ ಅವ್ವ ಎಲ್ಲ ಬೈತಾರೆ. ಬುಡಿ ಮಿಸ್ಸು, ಟೈಮ್ ಆಯ್ತು, ನನ್ಗೆ ಹೋಗ್ಬೇಕು. ಸರಿ, ನೀವು ಕೂಡ ಬಿಡ್ರೆ ತಯಾರಾಗ್ಬಿಟ್ಟು ಬಂದ್ಬಿಡಿ. ಅವ್ವ, ನೀವಿಬ್ರು ಯಾವಾಗ ಬಂದ್ರಿ? ಅದೇ ನಿನ್ನೆಂಡ್ರ ತವ ಮಾತಾಡ್ತಿದ್ಯಲ್ಲ, ಆಗ್ಲೇ ಬಂದ್ವಿ ಅಲ್ವೇ ಪುಟ್ಟಕ್ಕ? ಹೌದು. ಅವ್ವ, ನಮ್ಮವ್ರ ಎಲ್ರ ದೃಷ್ಟಿನಾಗೂ ಈ ಲೋಕ ಪುಟ್ಟೋಗಿರ್ಬೋದು, ಆದ್ರೆ ನಂಗಿನ್ನೂ ಜೀವಂತವಾಗವ್ರೆ. ಯೋನ ಹೇಳ್ಬೇಕಿತ್ತನವ? ಹೇಳೋದು ಇಲ್ಲ ಮಗ, ಪೂಜೆಗೆ ಗೊತ್ತಾಯ್ತಿತ್ತಲ್ಲ, ಅದಕ್ಕೆ ನಿನ್ ಕರೆದು ಹೋಗುಮ ಅಂತ ಬಂದ್ವಿ ಅಲ್ವೇ ಪುಟ್ಟಕ್ಕ? ಹ್ಞೂ ಕಣಪ್ಪ, ನಾವೆಲ್ಲರೂ ಪೂಜೆಗೆ ಬಂದಿದ್ದೀವಲ್ಲ, ಇಲ್ಲಿ ನಮ್ಮ ಮನೆಯೊಂದು ಕಾಣ್ತಾನೇ ಇಲ್ವಲ್ಲ ಅಂತ ಕೇಳಿದೆ. ಇಲ್ಲೇ ಎಲ್ಲೋ ಇರಬೇಕು, ಬನ್ನಿ ನೋಡುವ ಅಂತ ಕರ್ಕೊಬಂದರು. ಪೂಜೆಗೆ ಬಾಪ ಬಾ. ಹೌದಾ, ಸರಿ ಬರ್ತೀನಿ. ನೀವು ಹೋಯ್ತಾ ಇರಿ, 2 ನಿಮಿಷ. ಅತ್ತೆ ಮಾತಿಗೆ ಕಂಟಿ ಮಾವ ಯಾವತ್ತೂ ಇಲ್ಲ ಅನ್ನಲ್ಲ. ಇವತ್ತು ಒಪ್ಪದೇ ಇದ್ರು ಮುಂದೊಂದಿನ ಒಪ್ಪೇ ಒಪ್ತಾರೆ. ನಾನು ಈ ಮನೆ ಸೊಸೆ ಆಗೋದು ಗ್ಯಾರಂಟಿ. ಅತ್ತೆ, ಮಾವನ ಹತ್ರ ಮಾತಾಡಿದ್ರ? ಮಾವ ಏನಾದ್ರು ಮದ್ವೆಗೆ ಒಪ್ಕೊಂಡ್ರು ತಾನೆ? ಇಲ್ಲ ಕಣ ಬರಾದ, ಖಂಡಿತವ ಮಾತಾಡಕ್ಕೆ ಆಗ್ಲಿಲ್ಲ. ಯಾಕತ್ತೆ? ಮಾತಾಡ್ತೀನಿ ಅಂತ ತಾನೆ ಹೋದ್ರಿ? ಹೌದು ಕಣವ, ಅದ್ರಲ್ಲಿಗೆ ಹೋದ್ಮ್ಯಾಕೆ ಕಂಟಿ ಪರಿಸ್ಥಿತಿ ನೋಡಿ ಇಸಿಯ ಹೇಳೋಕ್ಕೆ ಬಾಯೇ ಬರ್ಲಿಲ್ಲ. ಏನತ್ತೆ ನೀವು ಮಾವನ ಹತ್ರ ಮಾತಾಡ್ಬೇಕಲ್ವಾ? ಪುಟ್ಟಕ್ಕ, ಬಂಗಾರ, ಮಾತೆಲ್ಲ ಆಮೇಲೆ ಮಾತಾಡೋರಂತೆ. ಪುರೋಹಿತರು ಬತ್ತವರಂತೆ. ದಾನ ಸಾಮಾನು ಕಟ್ಟಿಲ್ಲ, ಒಕ್ಕಟ್ಟೋಗಿ. ಕಾಳಿ ಇಲ್ಲದೆ ಇರೋದಕ್ಕೆ
ಶಾನೆ ಕಷ್ಟ ಆಯ್ತದೆ ಅಲ್ವೇನ್ಲ ಚೋಟು? ಹೌದಜ್ಜಿ, ಆರ್ಡರ್ ತಗೋಬೇಕು, ತಿಂಡಿ ಕೊಡಬೇಕು, ಟೇಬಲ್ ಕ್ಲೀನ್ ಮಾಡಬೇಕು, ಇಷ್ಟೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟನೇ. ಕಷ್ಟ ಆಯ್ತದೆ ಅಂತ ಮೋಸ್ಕರನ್ ಒಳಗೆ ಬಿಡ್ಕೊಳಕಾಯ್ತದ? ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ. ಕಾಳಿಯಣ್ಣ, ಕಾಳಿಯಣ್ಣ, ಇಲ್ಲಿಗೆ ಯಾಕೆ ಬರ್ತಿದ್ಯಾ? ಮೊದಲೇ ಅಕ್ಕಂಗೆ ನಿನ್ನ ಮೇಲೆ ಕೋಪ ಐತೆ. ನಿನ್ನ ಮೆಸ್ಸಿಗೆ ಬಂದರೆ ಅಷ್ಟೇ ನಿನ್ನ ಕತೆ. ಲೇ ಚೋಟು, ನನ್ನ ಮಗನ ನೀನು ಮಾಡಿದ ಎಡವಟ್ಟಿಂದಾನೆ ಸಾನಂಗೆ ನನ್ನ ಮ್ಯಾಕೆ ಕೋಪ ಇನ್ನೂ ಜಾಸ್ತಿ ಆಗದೆ. ಈಗ ಕೋಪ ಕಮ್ಮಿ ಆಗಬೇಕು ಅಂದರೆ ನಾನು ಅವಳ್ದಾವ್ ಮಾತಾಡಬೇಕು. ಸರಿ ಸರ್ಕೋ. ಕಾಳಿ, ಕಂಡ್ಕಂಡವರೆಲ್ಲ ಬರಕ್ಕೆ ಇದೇನು ಧರ್ಮದ ಛತ್ರ ಅಲ್ಲ. ಅಜ್ಜಿ ಮೊದಲು ಹೋಗಕ್ಕೆ ಹೇಳು. ಅಜಯ್, ನಾನೇನು ಇಲ್ಲಿ ಉಳ್ಕೊಳಕ್ಕೆ ಬಂದಿಲ್ಲ. ಏನೋ ನಿಮ್ಮ ಮೆಸ್ನಾಗೆ ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಬಂದೆ. ತಿನ್ನಕ್ಕೆ ಅಂತ ಟೌನ್ನಾಗೆ ಏಟೋ ಒಂದು ಮೆಸ್ ಐತೆ, ಅಲ್ಲೇ ಹೋಗಿ ತಿನ್ನೋಕೆ ಹೇಳಿ ಅಜ್ಜಿ. ಅಜಯ್, ಒಳ್ಳೆ ಕಾಳಿ ಆಗಿದ್ದಕ್ಕೆ ಎಲ್ರಿಂದು ದೂರ ಆದೆ. ನನಗಿದ್ದು ಒಂದೇ ಒಂದು ಅಕ್ಕನ ಮನೆ, ಈಗ ಅದು ಕೂಡ ಇಲ್ಲ. ಏನೋ ಕಡಿಮೆ ಕಾಸು ಕೊಟ್ರೆ ಹೊಟ್ಟೆ ತುಂಬ ಊಟ ಸಿಗ್ತದೆ ಅಂತ ಇಲ್ಲಿಗೆ ಬಂದರೆ ಹಿಂಗೆ ಅವಮಾನ ಮಾಡೋದು.